ಸುಮಾರು 5,000 ವರ್ಷಗಳ ಶೋಷಣೆಯನ್ನ ಕಂಡು ಏನು ನಮ್ಮ ಭಾರತ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ಜಾತಿಯ ಒಂದು ಆಧಾರದಲ್ಲಿ ಮಾನವರನ್ನೇ ಒಂದು ಶೋಷಣೆ ಮಾಡುವಂಥ ಕೆಲಸವನ್ನ ನಡೀತಾ ಇತ್ತು. ಮಾನವರನ್ನ ಮತ್ತು ಏನು ಪಂಚಮರ ಅಂತ ಕರಿತಿದ್ದೀವಿ ನಾವು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಅಸ್ಪೃಶ್ಯರು. ಈ ಅಸ್ಪೃಶ್ಯರನ್ನ ಪ್ರಾಣಿಗಿಂತಲೂ ನಾಯಿ ನರಿಗಿಂತಲೂ ಕೀಳಾಗಿ ಕಾಣುವಂತ ಈ ಒಂದು ಧರ್ಮದಲ್ಲಿ ಈ ಧರ್ಮದ ಆಧಾರ ಏನು, ಮೂಲ ಏನು ಅಂತೇಳಿ ಹುಡುಕಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಿಕ್ಕಿದ್ದು ಮನುಸ್ಮೃತಿ ಅನ್ನೋ ಒಂದು ಧರ್ಮ ಗ್ರಂಥ. ಆ ಗ್ರಂಥದ ಆಧಾರದಲ್ಲಿ ನಮ್ಮನ್ನ ಎಲ್ಲ ಶೋಷಣೆಗೆ ಒಳಪಡಿಸಕತ್ತಾರ ಅಂತ ಹೇಳಿ 1927 ಡಿಸೆಂಬರ್ 25ನೇ ತಾರೀಕಿನ ದಿವಸ ಮಹಾಡ್ ಎಂಬ ಗ್ರಾಮದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ, ಈ ಶೋಷಣೆಯನ್ನ ನಾವು ಧಿಕ್ಕರಿಸ್ತೀವಿ. ಇದಕ್ಕೆ ನಾವು ಒಪ್ಪೋದಿಲ್ಲ. ನಮ್ಗೆ ಸಮಾನತೆ ಬೇಕು, ಮಾನವ ಧರ್ಮ ಬೇಕು, ನಾವೆಲ್ಲರೂ ಸಮಾನರು, ಮಾನವರೆಲ್ಲ ಸಮಾನರು ಅಂತ ಸಂದೇಶ ಸಾರುವ ಸಲುವಾಗಿ ಆ ಮನುಸ್ಮೃತಿಯನ್ನ ಸುಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದಂಥ ದಿನವನ್ನ ನಾವು ಇವತ್ತು ಕೂಡ ತಾವೆಲ್ಲರೂ ನೋಡಬಹುದು. ಏನು ಮೊನ್ನೆ ಕೂಡ ನಮ್ಮ ಇಲ್ಲೇ ಹುಬ್ಬಳ್ಳಿ ತಾಲೂಕಿನ ಮಾನ್ಯ ಅನ್ನೋ ಹುಡುಗಿಯನ್ನ ಜಾತಿ ತಾರತಮ್ಯದಿಂದ ತಂದೆ ತಾಯಿಯೇ ಒಂದು ಮರ್ಯಾದೆ ಹತ್ಯೆ ಮಾಡುವಂತ ಈ ದಿನಮಾನಗಳಲ್ಲಿ ಇಂಥ ಜಾತಿ ತಾರತಮ್ಯ ಹೋಗ್ಲಾಡಿಸ್ಬೇಕು. ಬಾಬಾ ಸಾಹೇಬರು ಸುಟ್ಟು 100 ವರ್ಷಗಳಾಯ್ತು, ಸುಮಾರು 98 ವರ್ಷಗಳಾಯ್ತು. ಆದರೂ ಕೂಡ ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅಂತಂದ್ರೆ ನಮ್ಮ ಮೂಢನಂಬಿಕೆ ಎಷ್ಟಿದೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳೋ ನಿಟ್ಟಿನಲ್ಲಿ ದಾಪುಗಾಲ ನೀಡಬೇಕು, ಹೆಜ್ಜೆ ನೀಡಬೇಕು. ಆ ನಿಟ್ಟಿನಲ್ಲಿ ವಿಚಾರ ಮಾಡೋ ಸಲುವಾಗಿ ನಾವೆಲ್ಲರೂ ವಿಚಾರವಂತರು ಇಲ್ಲಿ ಸೇರ್ಕೊಂಡು ಈ ಮನುಸ್ಮೃತಿ ದಹನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಈ ಮೂಲಕ ನಾವೆಲ್ಲರೂ ಒಂದು, ಮಾನವ ಧರ್ಮ ಒಂದೇ, ಯಾವುದೇ ಇಲ್ಲಿ ಜಾತಿ ತಾರತಮ್ಯ ಇರಬಾರ್ದು ಅನ್ನೋ ಸಂದೇಶವನ್ನ ನಾವು ಕೊಡ್ತಾ ಇದ್ದೀವಿ.